ಬೆಂಗಳೂರು ಕೇಂದ್ರದಲ್ಲಿ 4ನೇ ಬಾರಿಗೆ ಸಂಸದರಾಗ್ತಾರಾ ಪಿಸಿ ಮೋಹನ್. ಬಿಜೆಪಿಗೆ ಟಕ್ಕರ್ ಕೊಡ್ತಾರಾ ಕಾಂಗ್ರೆಸ್ನ ಮನ್ಸೂರ್ ಅಲಿ ಖಾನ್. ನಮಸ್ಕಾರ ವೀಕ್ಷಕರೇ. ಬೆಂಗಳೂರು ಕೇಂದ್ರದಲ್ಲಿ ಈಗಾಗಲೇ ಈ ಎರಡೂ ಪಕ್ಷದಿಂದ ಇಬ್ಬರು ಅಭ್ಯರ್ಥಿಗಳು ಪ್ರಕಟ ಆಗಿದ್ದಾರೆ. ಬಿಜೆಪಿಯಿಂದ 4ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿರ್ತಕ್ಕಂಥ ಪಿಸಿ ಮೋಹನ್ ಮತ್ತು ಹೊಸ ಅಭ್ಯರ್ಥಿಗೆ ಮಣೆ ಹಾಕಿರ್ತಕ್ಕಂಥ ಕಾಂಗ್ರೆಸ್ ಮನ್ಸೂರ್ ಅಲಿ ಖಾನ್ ಅವರಿಗೆ ಟಿಕೆಟನ್ನು ನೀಡಿದೆ. 2008ರಲ್ಲಿ ಬೆಂಗಳೂರು ಉತ್ತರ ಮತ್ತು ದಕ್ಷಿಣದ ಕೆಲವೊಂದಿಷ್ಟು ಭಾಗಗಳನ್ನು ತೆಗೆದುಕೊಂಡು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರವನ್ನು ರಚನೆ ಮಾಡಲಾಗ್ತದೆ. ಮೊದಲ ಚುನಾವಣೆ 2008ರಲ್ಲಿ ನಡೀತದೆ. ಈ ಸಂದರ್ಭದಲ್ಲಿ ಬಿಜೆಪಿ ಪಿಸಿ ಮೋಹನ್ ಅವರಿಗೆ ಮೊದಲ ಬಾರಿಗೆ ಟಿಕೆಟನ್ನು ಕೊಡುತ್ತೆ. ಕಾಂಗ್ರೆಸ್ನಿಂದ ಎಚ್.ಟಿ. ಸಾಂಗ್ಲಿಯಾನ್ ಅವರಿಗೆ ಟಿಕೆಟನ್ನು ನೀಡಲಾಗ್ತದೆ. ಪಿಸಿ ಮೋಹನ್ ಅವರು ಮೊದಲ ಪರೀಕ್ಷೆಯಲ್ಲಿ 35,000 ಮತಗಳ ಅಂತರದಿಂದ ಗೆದ್ದು ಬೀಗ್ತಾರೆ. ಎರಡನೇ ಬಾರಿಗೆ 2014 ಮತ್ತು 2019ರಲ್ಲೂ ಕೂಡ ಕಾಂಗ್ರೆಸ್ನ ರಿಜ್ವಾನ್ ಅರ್ಷದ್ ಅವರನ್ನು ಸೋಲಿಸುವ ಮೂಲಕ 2 ಬಾರಿ ಗೆದ್ದು ಬೀಗ್ತಾರೆ. ಈಗ ಪಿಸಿ ಮೋಹನ್ ಅವರು 4ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. 3 ಬಾರಿಯ ನಂತರ 4ನೇ ಬಾರಿಗೆ ಪಿಸಿ ಮೋಹನ್ ಅವರಿಗೆ ಟಿಕೆಟ್ ನೀಡುವ ಮೂಲಕ ಬಿಜೆಪಿ ತನ್ನ ಪ್ರದೇಶವನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಶತಾಯಗತಾಯ ಬೆಂಗಳೂರು ಕೇಂದ್ರದಲ್ಲಿ ಕಮಲವನ್ನು ಅರಳಿಸಲೇಬೇಕು ಎನ್ನುವ ಲೆಕ್ಕಾಚಾರಕ್ಕೆ ಪಿಸಿ ಮೋಹನ್ ಕೆಲಸವನ್ನು ಮಾಡ್ತಾಯಿದ್ರೆ ಬಹುತೇಕ ಗೆಲ್ಲುವ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ. ಇನ್ನು ಕಾಂಗ್ರೆಸ್ನ ವಿಷಯಕ್ಕೆ ಬರೋದಾದರೆ ಕಾಂಗ್ರೆಸ್ನಲ್ಲಿ ಮನ್ಸೂರ್ ಅಲಿ ಖಾನ್ ಅವರಿಗೆ ಈಗಾಗಲೇ ಟಿಕೆಟನ್ನು ನೀಡಲಾಗಿದೆ. ಹೊಸ ಮುಖ. ಈ ಹಿಂದೆ 2008ರಿಂದ ಇಲ್ಲಿಯವರೆಗೂ 3 ಬಾರಿಯೂ ಕೂಡ ಕಾಂಗ್ರೆಸ್ ಸೋಲನ್ನು ಕಾಣ್ತಾ ಬರ್ತಾ ಇದೆ. ಹಾಗಾಗಿ ಈ ಬಾರಿ ಕಾಂಗ್ರೆಸ್ಗೆ ಅಳಿವು ಉಳಿವಿನ ಪ್ರಶ್ನೆ. ಬೆಂಗಳೂರು ಕೇಂದ್ರದಲ್ಲಿ ಶತಾಯಗತಾಯ ಕಾಂಗ್ರೆಸ್ನ ಬಾವುಟನ್ನು ಹಾರಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳು ಇದ್ದಾರೆ. ಬಹುಮುಖ್ಯವಾಗಿ ಜಮೀರ್ ಅಹಮದ್ ಖಾನ್ ಅವರು, ರಿಜ್ವಾನ್ ಅರ್ಷದ್ ಅವರು 2 ಬಾರಿ ಸೋತಿರ್ತಕ್ಕಂಥದ್ದು, ಎನ್.ಎ. ಹ್ಯಾರಿಸ್ ಅವರು, ಸಾಕಷ್ಟು ಜನ ಶಾಸಕರುಗಳು, ಜೊತೆಗೆ ದಿನೇಶ್ ಗುಂಡೂರಾವ್ ಕೂಡ ಹೆಚ್ಚಿನ ಜವಾಬ್ದಾರಿ. ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿಗಳಿದ್ದಾವೆ, ಉಚಿತ ಬಸ್ ಪ್ರಯಾಣ ಕೊಟ್ಟಿದ್ದಾರೆ ಹೆಣ್ಣುಮಕ್ಕಳಿಗೆ. ಹಾಗಾಗಿ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸಿ ಬೆಂಗಳೂರು ಕೇಂದ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಬಾವುಟವನ್ನು ಹಾರಿಸಲೇಬೇಕು, ಬಿಜೆಪಿಯ ಒಂದು ಭದ್ರಕೋಟೆಯನ್ನು ಛಿದ್ರ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನ ಶಾಸಕರುಗಳು, ಸಚಿವರುಗಳು, ಪರಾಜಿತ ಅಭ್ಯರ್ಥಿಗಳು ಕೂಡ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ, ಈ ಬಾರಿ ಪರಾಜಿತ ಅಭ್ಯರ್ಥಿಗಳು, ಶಾಸಕರುಗಳು, ಸಚಿವರುಗಳು ಎಲ್ಲರೂ ಜವಾಬ್ದಾರಿ ತಗೊಂಡು ಕೆಲಸವನ್ನು ಮಾಡಬೇಕು. ನಾವೆಲ್ಲ ನಿಷ್ಠೆಯಿಂದ ಕೆಲಸ ಮಾಡಿದರೆ ಇಲ್ಲಿ ಗೆಲ್ಲಬಹುದು. ಮನ್ಸೂರ್ ಅಲಿ ಖಾನ್ ಒಳ್ಳೆಯ ವ್ಯಕ್ತಿ, ಯುವಕ, ಹಾಗಾಗಿ ಗೆಲ್ಲುವಂಥ ನಿರೀಕ್ಷೆ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಸಿಗರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಗ್ಯಾರಂಟಿಗಳು ನಮ್ಮನ್ನು ಕೈ ಹಿಡಿತಾವೆ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಇನ್ನು ಬಿಜೆಪಿಯ ಪಿಸಿ ಮೋಹನ್ ಅವರಿಗೇನು ಕಷ್ಟ ಇಲ್ಲ, ಯಾಕೆಂದರೆ 3 ಬಾರಿ ಸಂಸದರಾಗಿದ್ದಾರೆ. ಈ ಬಾರಿಯೂ ಕೂಡ ಗೆಲ್ತೀವಿ. ಕೇಂದ್ರದಲ್ಲಿ ಮೋದಿ ಅಲೆ ಇದೆ, ಮೋದಿಯ ಒಂದು ವರ್ಚಸ್ಸು, ಜೊತೆಗೆ 3 ಬಾರಿ ಸಂಸದರಾಗಿ ಒಂದಷ್ಟು ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು. 4ನೇ ಬಾರಿಯೂ ಕೂಡ ಜನ ನನ್ನ ಕೈ ಹಿಡಿತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಪಿಸಿ ಮೋಹನ್ ಅವರು ಇದ್ದಾರೆ. ಸ್ನೇಹಿತರೆ, ನೀವು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿದ್ದರೆ ನಿಮ್ಮ ನೆಚ್ಚಿನ ಗೆಲ್ಲುವ ಅಭ್ಯರ್ಥಿಯ ಹೆಸರನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು.